ಬ್ರೋ ರಾಜವಲ್ಲಿ ರಿಲೀಸ್ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನಂದ್ರೆ ಇವಾಗ ರಾಜಾಹುಲಿ ಅಂತ, ರಾಜಾಹುಲಿ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಹಳೆ ಸಿನಿಮಾಗಳು ಏನ್ ರಿಲೀಸ್ ಆಗ್ತಾ ಇದೆ ಅಲ್ವಾ, ಸೊ ಈಗಿನ ಒಂದು ಏನ್ ಸಿಚುವೇಶನ್ ಇದೆಲ್ಲ ರಿಲೀಸ್ ಆಗ್ಬೇಕು, ರಿಲೀಸ್ ಮಾಡ್ಲೇಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಹಳೆ ಕ್ರೇಜ್ ಇಂದ ಆದ್ರೂ ಜನ ಥಿಯೇಟರ್ ಕಡೆಗೆ ಏನಾದ್ರು ಬರ್ಬೋದಾ ಅನ್ನೋದು ಉದ್ದೇಶ. ಯಾಕಂದ್ರೆ ನೋಡಿ, ಇವಾಗ ಯಾವ್ದು ರಾಜಾಹುಲಿ ರಿಲೀಸ್ ಆಯ್ತು, ಸೊ ತುಂಬಾ ಜನ ಬಂದ್ರು, ತುಂಬಾ ಜನ ನೋಡಿದ್ರು. ಮೊನ್ನೆ ದಕ್ಷಿಣ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಯ್ತು, ಸೊ ಆ ಸೌಂಡ್ ಎಫೆಕ್ಟೇ ಬೇರೆ. ಆ ಲೆವೆಲ್ ಅಲ್ಲಿ ಇವಾಗ ಜನ ಬಂದ್ರು, ಸೊ ಜನ ಬರ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಯಾವ್ದೇ ಪ್ರೊಡ್ಯೂಸರ್ಗೆ ನಾವೇನೋ ರಿಲೀಸ್ ಮಾಡಿ ಮತ್ತೆ ದುಡ್ಡು ಮಾಡ್ತೀವಿ ಅಥವಾ ಇನ್ನಷ್ಟು ದುಡ್ಡು ಬಾಚ್ಕೋತೀವಿ ಅನ್ನೋ ಉದ್ದೇಶ ಅಲ್ಲ. ಈಗಿನ ಸಿಚುವೇಶನ್ ಏನ್ ಕಂಡೀಷನ್ ಏನಿದಲ್ವಾ ಸಿನಿಮಾ ರಂಗದ್ದು, ಸೊ ಏನಾದ್ರೂ ಒಂದ್ ಎತ್ತು ಕೊಡ್ಬೋದೇನೋ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಬರೋ ಸಿನಿಮಾ, ಹೊಸಬ್ರ ಸಿನಿಮಾ ಆಗ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದ್ಮೇಲೆ ಜನ ಥಿಯೇಟರ್ ಕಡೆಗೆ ಬರ್ಬೇಕು ಅನ್ನೋ ಉದ್ದೇಶ. ಸೊ ಅದೇ ರೀತಿಯಲ್ಲಿ ರಾಜಾಹುಲಿ ಕೂಡ ರಿಲೀಸ್ ಆಗಿದೆ. ನೆಕ್ಸ್ಟ್ ಇನ್ನೂ ಯಾವ್ದಾದ್ರು ಚೆನ್ನಾಗಿರೋ ಸಿನಿಮಾಗಳು ಯಾವ್ದಾದ್ರು ನೋಡಿ, ಕನ್ನಡ ಇಂಡಸ್ಟ್ರಿಲಿ ಕಂಟೆಂಟ್ ಸಿನಿಮಾ ಕೊಟ್ರೆ ಯಾಕೆ ಬರಲ್ಲ ಜನಗಳು? ಸಿನಿಮಾ ಅಭಿಮಾನಿಗಳು ತುಂಬಾ ಜನ ಇದಾರೆ ಕನ್ನಡ ಇಂಡಸ್ಟ್ರಿಲಿ. ಇವಾಗ ಹೊಸಬ್ರು ಒಬ್ರು ಡೈರೆಕ್ಟರ್, ಪ್ರೊಡ್ಯೂಸರ್, ಆರ್ಟಿಸ್ಟ್ ಬಂದ್ ಏನ್ ಹೇಳ್ತಾರೆ, ನಾವು ಮಾಡಿದ್ವಿ ಜನಗಳು ಬರ್ತಾ ಇಲ್ಲ, ಜನಗಳಿಗೆ ಬೇಕಾಗಿರೋ ಕಂಟೆಂಟ್ ಮಾಡಿಲ್ವಲ್ಲ ಸ್ವಾಮಿ. ನಾನು ಅದನ್ನ ಹೇಳ್ತೀನಿ. ಇವತ್ತು ಶಾಸ್ತ್ರಿ ಸಿನಿಮಾ ರಿಲೀಸ್ ಆಯ್ತಪ್ಪ, ಮೊನ್ನೆ ರಿಲೀಸ್ ಹೌಸ್ಫುಲ್ ಆಗಿತ್ತು. ಅದೊಂದು ಪ್ರಮೋಷನ್ ಮಾಡ್ಸಿದ್ರಾ? ಇಲ್ಲ. ಅದ್ರಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಇದೆ, ಫ್ಯಾನ್ ಬೇಸ್ ಹಂಗಿದೆ, ಜನಗಳು ಬಂದು ಇಷ್ಟ ಆಗಿದೆ, ಜನಗಳು ಆಟೋಮೆಟಿಕ್ ಆಗಿ ಬಂದು ನೋಡ್ತಾವ್ರೆ. ಇವ್ರು ವಾರಕ್ಕೆ ಸಿನಿಮಾ ರಿಲೀಸ್ ಮಾಡಿ ಬನ್ನಿ 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 ಅಂದ್ರೆ ಹೀರೋ ಯಾರು ಗೊತ್ತಿಲ್ಲ, ಪ್ರೊಡ್ಯೂಸರ್ ಗೊತ್ತಿಲ್ಲ, ಡೈರೆಕ್ಟರ್ ಗಳು ಗೊತ್ತಿಲ್ಲ ಹೆಸರುಗಳು. ಇವರೆಲ್ಲ ಜನಗಳು ಬಂದಿಲ್ಲ ಅಂತ ಮೈಕ್ ಮುಂದೆ ನಿಂತ್ಕೊಂಡ್ ಬೈತಾರೆ. ಇವತ್ತು ಮೊನ್ನೆ ರಾಜಾಹುಲಿ ರಿಲೀಸ್ ಆಯ್ತು, ಅದಕ್ಕೆ ಆಟೋಮೆಟಿಕ್ ಆಗಿ ಟಿಕೆಟ್ ತಗಂತ ಹೋಯ್ತಾ ಇಲ್ವಾ ಜನಗಳು? ಕಂಟೆಂಟ್ ಇದ್ರೆ ಕನ್ನಡ ಸಿನಿಮಾ ಪ್ರೇಮಿಗಳೇ ಬೇರೆ ಇದಾರೆ ಗುರು, ಖಂಡಿತ ಹೋಗ್ತಾರೆ. ಅದು ಒಪ್ಕೋತೀನಿ. ಕಂಟೆಂಟ್ ಇದ್ರೆ ಕನ್ನಡ ಸಿನಿಮಾ, ಯಾಕಂದ್ರೆ ಹೇಳಿದ್ರೆ ಇವಾಗ ನೋಡಿ, ಇವಾಗ ಕಂಟೆಂಟ್ ಇರೋದ್ರಿಂದ ನಾವು ಹಳೆ ಸಿನಿಮಾ ಹಾಕಿದ್ರು ಜನ ಅಷ್ಟೊಂದು ರಶ್ ಆಗುತ್ತೆ ಅಂತ. ಇವಾಗ ನೋಡಿ ಬ್ರೋ, ಶಾಸ್ತ್ರಿ ಸಿನಿಮಾ ಹೌಸ್ಫುಲ್, ಹೊಸ ಮೂವಿಗಳಿಗೆ ಜನಗಳು ಬರ್ತಾ ಇಲ್ಲ. ರಾಜಾಹುಲಿ ಒಳ್ಳೆ ಟಿಕೆಟ್ ಹೋಗ್ತಾ ಇದೆ. ಹುಲಿ ಯಾವತ್ತಿದ್ರು ಹುಲಿನೇ, ಆಯ್ತಾ? ರಾಜಾಹುಲಿ ಇವಾಗಲ್ಲ, ಇನ್ನು 10 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಕೂಡ ಅದ್ ಪಕ್ಕ ಓಡುತ್ತ ಗುರು. ಕಂಟೆಂಟ್ ಬೇಸ್ ಇಡೋ. ಈಗ ರಾಜಾಹುಲಿ ಅಂತಲ್ಲ, ಅಲ್ಲ ಬ್ರೋ, ಕೆಲವೊಂದಷ್ಟು ಜನ ಹೇಳ್ತಾರೆ ಪಾನ್ ಇಂಡಿಯಾ ಮಾಡೋದ್ರಿಂದ ನಮ್ ಕನ್ನಡ ಇಂಡಸ್ಟ್ರಿ ಹಾಳಾಗೋಯ್ತು ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಇಂದ ಕನ್ನಡ ಇಂಡಸ್ಟ್ರಿ ಬೇರೆ ಬೇರೆ ಕಡೆಗೆ ಗೊತ್ತಾಯ್ತು, ನಮ್ಮ ಕನ್ನಡ ಅಲ್ಲ ಬ್ರೋ. ಒಂದ್ ವಿಚಾರ ಹೇಳ್ತೀನಿ ಕೇಳಿ, ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ಬ್ರೋ, ಒಂದ್ ನಿಮಿಷ, ಮೊನ್ನೆ ಯಾವ್ದೋ ಒಂದ್ ಹೇಳಿಕೆ ನೋಡಿದೆ ನಾನು. ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ಗಡ್ಡ ಬೆಳೀತದೆ, ದಾಡಿ ಬೆಳೀತದೆ, ಅಷ್ಟೇ, ಇನ್ನೇನು ಬೆಳೆಯಲ್ಲ ಅಂತ ಹೇಳಿದ್ರು. ಇದೇ ಪ್ಯಾನ್ ಇಂಡಿಯಾ KGF ಮಾಡಕ್ ಮೊದ್ಲೇ ನಮ್ ಕನ್ನಡ ಸಿನಿಮಾನ ಇದೇ ಆಂಧ್ರ ಪ್ರದೇಶ, ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾ ಹಾಕಕ್ ಬಿಡ್ತಾ ಇರ್ಲಿಲ್ಲ. ಇವತ್ತು ಇಡೀ ಇಂಡಿಯಾದಲ್ಲಿ ಕನ್ನಡ ಸಿನಿಮಾ ಅಂದ್ರೆ ಏನು ಅಂತ ಕಾಯ್ತಾ ಕೂತಿರ್ತಾರ ಗುರು. ಅದು KGF ಮತ್ತೆ ಯಶ್ವಾಸ್ ಅವ್ರ ತಾಕತ್ತು. ಫಸ್ಟ್ ಒಬ್ರು ಬೆಳೆದವ್ರನ್ನ ಬೆಳೆಸೋದ್ನ ಕಲೀರಿ, ತುಳಿಯೋದ್ನ ಯಾವತ್ತೂ ನೋಡ್ಬೇಡ್ರಿ. ನಿಮ್ ಕೈಲಿ ಆದ್ರೆ ಮಾಡ್ರಿ, ನೋಡೋಣ, ನಿಂತ್ಕೊಳ್ರಿ, ಟಾಕ್ಸಿಕ್ ಆಪೋಸಿಟ್ ನಿಂತ್ಕೊಳ್ರಿ. ಎಸ್ ಅವ್ರ ಸಿನಿಮಾಗಳ ಆಪೋಸಿಟ್ ನಿಂತ್ಕೊಂಡ್ ಮಾಡ್ರಿ. ಸುಮ್ನೆ ಮೈಕ್ ಮುಂದೆ ನಿಂತ್ಕೊಂಡು ಅವ್ರ ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಇವೆಲ್ಲ ಬಿಡ್ರಿ. ಯಾರ್ ಬೇಕಾದ್ರೂ ಮಾಡ್ಬೋದು, ಮಾತಲ್ಲಿ ತಾಕತ್ತಿದ್ರೆ ಟಾಕ್ಸಿಕ್ ಆಪೋಸಿಟ್ ನಿಂತ್ಕೊಳ್ರಿ. ಬನ್ನಿ, ನಾನು ಒಂದ್ ಮೂವಿ ಮಾಡ್ತೀನಿ, ಟಾಕ್ಸಿಕ್ ಆಪೋಸಿಟ್ ನಿಂತ್ಕೊತೀನಿ ಅಂತ ಯಾರು ಬರ್ರಿ, ನೋಡೋಣ. ಅದನ್ನ ಬಿಟ್ಟು ಅವ್ರ ಗಡ್ಡ ಬೆಳೀತದೆ, ದಾಡಿ ಬೆಳೀತದೆ, ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ಸ್ವಾಮಿ ಅವ್ರಗ ಯೋಗ್ಯತೆ ಐತೆ ಪ್ಯಾನ್ ಇಂಡಿಯಾ ಮಾಡೋದು, ಅದಕ್ಕೆ ಮಾಡ್ತಾವ್ರೆ. ನಿಮಗ್ ಕೊಟ್ರೆ ಏನ್ ಮಾಡಲ್ಲ, ನಿಮ್ಗೆ ಚಾನ್ಸ್ಗಳು ಬರ್ತಾ ಇಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಅದಕ್ಕೆ ಯಾಕೆ ನೀವುಗಳು ಪ್ಯಾನ್ ಇಂಡಿಯಾ ಮಾಡಿದ್ರೆ ನಿಮ್ ಕನ್ನಡ ಅದಕ್ಕೆ ಇದಕ್ಕೂ ಏನಯ್ಯ ಸಂಬಂಧ? ಎಸ್ ಅವ್ರು ಮಾಡಿರೋದು ಯಾವ್ದು ಸೂಪರ್ ಹಿಟ್ ಆಗಿಲ್ಲ ಪ್ಯಾನ್ ಇಂಡಿಯಾಗ ಮೊದ್ಲೇ. ರಾಜಾಹುಲಿ, ಕಿರಾತಕ, ಗೂಗ್ಲಿ, ರಾಮಾಚಾರಿ ಇವ್ಯಾವ ಇಟ್ಟ ಆಗಿಲ್ವಾ? ಅದ್ರ ಬಗ್ಗೆ ಯಾವನ್ ಮಾತಾಡ್ತಾ ಇಲ್ಲ. ಇವತ್ತು ಏನೋ ಒಬ್ಬ ವ್ಯಕ್ತಿ ಬೆಳೆದ್ಬಿಟ್ಟ ಅಂದಕ್ಕೆ ಇವ್ರಿಗೆಲ್ಲ ಬೆಂಕಿ ಹತ್ಕೊಬಿಟ್ಟೈತೆ ಕೆಲವೊಂದಷ್ಟು ಜನಕ್ಕೆ. ತಾಕತ್ತಿದ್ರೆ ಮೂವಿ ಫೀಲ್ಡ್ ಅಲ್ಲಿ ನಿಂತ್ಕೊಳ್ರಿ, ಯಶ್ವಾಸ್ ಆಪೋಸಿಟ್ ನೋಡೋಣ. ನೀವೆಲ್ಲ ಮಾತುಕತೆ ಅಲ್ಲ ಗುರು. ಏನಾಗಿದೆ ಅಂತ ಹೇಳಿದ್ರೆ, ಅವಾಗ ಯಶ್ KGF ಬಂದ್ಮೇಲೆ ಚೆನ್ನಾಗಿ ಇಂಡಸ್ಟ್ರಿ ಒಂದು ಬೆಳೆದ ಮೇಲೆ ಅವಾಗ ಹೇಳಿರೋದು ಮಾತುಗಳು ಬೇರೆ. ಈಗ ಯಾರು ಏನ್ ಮಾತುಗಳು ಹೇಳಿದಾರಲ್ವಾ ಅವರೇ. ಒಂದು ಬೇಜಾರಾಗೋದೇನ, ನಮ್ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಒಬ್ಬ ವ್ಯಕ್ತಿ ನಮ್ ಕನ್ನಡ ಆದವರು ಬೇರೆ ಯಾವ ಲೆವೆಲ್ಗೆ ಹೋಗಿದಾರೆ ಹೇಳಿ ಯಶ್ ಅವ್ರು ಇವತ್ತು. ನಮ್ ಕರ್ನಾಟಕದಲ್ಲಿ ಸಿನಿಮಾ ಮಾಡಿದ್ರೆ ಬರೀ ನಮ್ ಕನ್ನಡದವ್ರು ಮಾತ್ರ ಕಂಡಿಡಿತಾರೆ. ಅದೇ ಇವತ್ತು ಯಶ್ ಅವ್ರನ್ನ ಔಟ್ ಆಫ್ ಕಂಟ್ರಿ ಕಂಡಿಡಿತಾರೆ ಗುರು. ಇದು ಯಶ್ವಾಸ್ ಅವ್ರ ತಾಕತ್ತು ಅಂದ್ರೆ, ಆಯ್ತಾ? ಅವ್ರ ತಾಕತ್ನ ಬಗ್ಗೆ ಮಾತಾಡ್ಬೇಕು ಸಿನಿಮಾ ಇಂಡಸ್ಟ್ರಿಲಿ. ಅವ್ರ ಪರ್ಸನಲ್ ಬಿಡ್ರಿ, ಅದನ್ನ ಬಿಟ್ಟು ಅವ್ರ ಗುರು ನೀವು ಮಾಡೋದು ಗುಡಿಸ್ಲು ಕಟ್ತಾ ಇರೋದು, ಯಶ್ವಾಸ್ ಕಟ್ತಾ ಇರೋದು ಅರಮನೆಗೂ ಗುಡಿಸ್ಲಿಗೂ ವ್ಯತ್ಯಾಸ ಇದೆ. ಗುಡಿಸ್ಲು ಕಟ್ಬೇಕಂದ್ರೆ ಪ್ರತಿ 3 ತಿಂಗಳಿಗೊಂದು ಕಟ್ಬಿಡ್ತಾರ ಕಣ್ರಿ. ಯಶ್ವಾಸ್ ಅವ್ರು ಕಟ್ತಾ ಇರೋದು ಅರಮನೆ. ಸ್ವಲ್ಪ ಲೇಟ್ ಆಗಿ ಬಂದ್ರೆ ಲೇಟ್ ಅಷ್ಟೇ ಬರ್ತಾರೆ. ತಾಕತ್ತಿದ್ರೆ ನಿಂತ್ಕೊಳ್ಳಿ, ಟಾಕ್ಸಿಕ್ ಆಪೋಸಿಟ್ ನೋಡೋಣ. ನೀವು ನಿಂತ್ಕೊಳ್ರಿ, ಯಾರು ಬೇಡ ಅಂದರೆ ಇಂಡಸ್ಟ್ರಿಲಿ ಯಾರು ಆಪೋಸಿಟ್ ನಿಂತ್ಕೊಳ್ಳಿ ಗುರು. ಯಾರು ಗೆಲ್ಬಹುದು ಸೋಲ್ಬಹುದು, ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಬೆಳೆದಿರೋರ್ನ ನೋಡಿ, ತಾಕತ್ತಿದ್ರೆ ಬೆಳೆಸಿ, ಇಲ್ಲ ಸುಮ್ಮನೆ ಇದ್ಬಿಡ್ರಿ. ಅದು ಖಂಡಿತ. ಯಾಕಂತ ಹೇಳಿದ್ರೆ ಇವಾಗ ಒಬ್ಬ ಬೆಳೆದ್ಮೇಲೆ ಅವ್ರ ಬಗ್ಗೆ ಹಿಂದ್ಗಡೆ ಏನು ಮಾತಾಡ್ಲೇಬಾರ್ದು. ಯಾಕಂದ್ರೆ ಅವ್ರು ಆ ಲೆವೆಲ್ಗೆ ತಗೊಂಡೋಗಿದ್ದಾರೆ ಇಂಡಸ್ಟ್ರಿ. ಇನ್ನೊಂದೇನಂತ ಹೇಳಿದ್ರೆ
ಅವ್ರೊಬ್ರು ಕನ್ನಡ ಇಂಡಸ್ಟ್ರಿ ತಗೊಂಡೋಗಿದ್ರ ಅಂತ ಹೌದು, ಕಾಂತಾರನು ಹೇಳ್ತೀವಿ ಬ್ರೋ ನಾವು, ಹೇಳ್ತೀವಿ ನಾವು. ಕಾಂತಾರನು ಹೇಳ್ತೀವಿ ನಾವು ಬಾಯ್ಬಿಟ್ಟು. ನಾವು ಒಬ್ಬ ಎಸ್ ಬಾಸ್ ಅಭಿಮಾನಿಯಾಗಿ ಕಾಂತಾರನು ಕೂಡ ಒಂದು ಪಾನ್ ಇಂಡಿಯಾ ಸಿನಿಮಾ ಆಗಿ ನಮ್ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡೋಗೈತೆ. ಅದು ನಮಗ್ ಖುಷಿ ಇದೆ ಗುರು. ನಾವು ಬೇರೆ ಹೀರೋಗಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೆ ಇಲ್ಲ ಎಸ್ ಬಾಸ್ ಅಭಿಮಾನಿಗಳು, ಆಯ್ತಾ? ಮಾತಾಡಂಗ್ ಮಾಡ್ಕೊಂಬೇಡಿ ದಯವಿಟ್ಟು, ಆಯ್ತಾ? ನಾವು ಒಳ್ಳೆಯವ್ರು ಕೆಟ್ಟವ್ರು ಗುರು. ಪಾಯಿಂಟ್ ಏನಂತ ಹೇಳಿದ್ರೆ ಇವಾಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರಿ, ಬಟ್ ಪ್ಯಾನ್ ಇಂಡಿಯಾ ಇಂದ ಓಕೆ ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ಹೋಗಿರೋದು ಅದೆಲ್ಲ ನಮ್ಗೆ ಗೊತ್ತು. ಬಟ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ಈಗ ಪ್ಯಾನ್ ಇಂಡಿಯಾ ಮಾಡಿದ್ಮೇಲೆ ದೊಡ್ಡ ದೊಡ್ಡ ನಮ್ಮಲ್ಲಿ ಏನ್ ಸ್ಟಾರ್ಗಳು ಇದಾರೆ, ಸೊ ಯಾರೇ ಇರ್ಲಿ, ಧ್ರುವ ಸರ್ ಇರ್ಲಿ ಅಥವಾ ಧ್ರುವ ಸರ್ ಪ್ಯಾನ್ ಇಂಡಿಯಾ, ಸುದೀಪ್ ಸರ್ ಇರ್ಲಿ, ಏನೇ ಇರ್ಲಿ, ಸೊ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನನ್ನ ಅಭಿಪ್ರಾಯ ಇದು ತುಂಬಾ ಟೈಮ್ ತಗೋತಾ ಇದೆ. 3 years ಅಂದ್ರೆ ಪ್ಯಾನ್ ಇಂಡಿಯಾ ಮಾಡ್ಬೇಕಂತಲೇ ಅಷ್ಟು ಟೈಮ್ ಬೇಕಾಗತ್ತ ಅದಕ್ಕೆ. ಯಾಕಂದ್ರೆ ಗೊತ್ತಿಲ್ಲ 100 ಕೋಟಿ 150 ಕೋಟಿ ಈಗ ಜನರೇಷನ್ ತಕ್ಕಂತೆ ಇದು. ಇವತ್ತು KGF ಸಿನಿಮಾ ನೋಡಿ ಜನಗಳು ಯಾಕೆ ಒಪ್ಕೊಂಡ್ರಿ ಹೇಳಿ? ಜನರೇಷನ್ ತಕ್ಕಂತೆ ಬದಲಾವಣೆಗಳಿದೆ ಇದ್ರಲ್ಲಿ. ಜನಗಳಿಗೆ ಹಿಡಿದು ಕೂರ್ಸಂತ ತಾಕತ್ತಿದೆ KGF ಅಲ್ಲಿ. ಅದೇ ರೇಂಜ್ಗೆ ಯೋಚನೆ ಮಾಡ್ತಾರೆ ಹೊರತು ಮತ್ತೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಲ್ಲ ಜನಗಳು. ಇವತ್ತು KGF ಸಿನಿಮಾನ ತೆಗೆದ್ಬಿಟ್ಟು ಎಸ್ ಬಾಸ್ ಅವರು ಯಾವ್ದೋ ಒಂದು ಕಿತ್ತೋಗಿರೋ ಸ್ಟೋರಿ ಮಾಡಿದ್ರೆ ಜನಗಳು ಬಂದ್ ಏನಂತಾರೆ ಹೇಳ್ರಿ? ಇವಾಗ ಅವ್ರ ಲೆವೆಲ್ ಅದೇ ಸ್ಟೋರಿ ಮಾಡ್ಬೇಕು ಬ್ರೋ. ಇವಾಗ ಎಸ್ ಬಾಸ್ ಅವ್ರ ಲೆವೆಲ್ ಏನು, ಅವ್ರಿಗೆ ಸೂಟ್ ಆಗಂತ ಸ್ಟೋರಿನೇ ಆಯ್ಕೆ ಮಾಡ್ಕೊಬೇಕು ಎಸ್ ಬಾಸ್ ಅವರು. ಯಾರೋ ಮಾತಾಡ್ತಾರೆ ಅನ್ಬಿಟ್ಟು ಯಾವ್ದೋ ಸಿಕ್ಕ ಸ್ಕ್ರಿಪ್ಟ್ ಮಾಡ್ಬಿಟ್ರೆ ಎಸ್ ಅವ್ರಿಗೆ ಬೆಲೆ ಇರಲ್ಲ ಗುರು. ಎಸ್ ಅವ್ರು ನೋಡ್ಗುರು, ಒಂದ್ ವಿಚಾರ ಹೇಳ್ತೀನಿ ಕೇಳಿ, 3 ವರ್ಷ ಆಗ್ಲಿ 4 ವರ್ಷ ಆಗ್ಲಿ ಅವ್ರ ಮನೆಗ್ ಮಾಡ್ಕೊಬೇಕು ಅಂತ ಏನು ಕೂತಿಲ್ಲ. ಅರ್ಥ ಮಾಡ್ಕೊಬಿಡ್ರಿ, ಅವ್ರು ಮಾಡ್ಬೇಕು ಅಚ್ಚುಕಟ್ಟಾಗಿ. ಹೊಡೆದೇ ಹೊಡಿತೀನಿ 100% ಅಂತ ನಿಂತಿರೋದು ಇಂಡಸ್ಟ್ರಿಲಿ ಎಸ್ ಬಾಸ್ ಒಬ್ರೇ ಗುರು. ಅರ್ಥ ಮಾಡ್ಕೊಂಬಿಡ್ರಿ, ಅವ್ರು ಏನೇ ಮಾಡಿದ್ರು ನಮ್ ಕನ್ನಡ ಇಂಡಸ್ಟ್ರಿಗೋಸ್ಕರ ಮಾಡ್ತಾ ಇರೋದೇ ಹೊರತು ಅವ್ರ ಮನೆಗಾಗ್ಲಿ ಅವ್ರಿಗಾಗ್ಲಿ ಏನು ಮಾಡ್ಕೊಂತ ಇಲ್ಲ. ಅದನ್ನ ತಿಳ್ಕೊಳ್ರಿ ಮೊದ್ಲು. ಅವ್ರು ಮಾಡ್ಕೋಬೇಕಾಗಿರೋದು ಏನು ಇಲ್ಲ. ಇವಾಗ ಇರೋದ್ರಲ್ಲಿ ಇನ್ನು ಎಷ್ಟು ವರ್ಷ ಬೇಕಾದ್ರೂ ಆರಾಮಾಗಿರ್ಬೋದು ಅವರು. ಬಟ್ ಇವತ್ತು ಕಷ್ಟಪಡ್ತಾವ್ರ ಅಂದ್ರೆ ಏನು ಕೇಳ್ರಿ? ಅದು ನಮ್ ಕನ್ನಡ ಇಂಡಸ್ಟ್ರಿ ಬೇರೆ ಇನ್ನೊಂದ್ ಲೆವೆಲ್ ತಗೊಂಡ್ ಹೋಗ್ಬೇಕಂತ ಹೊರತು ಅದಕ್ಕೆ ನೀವುಗಳು ಸಪೋರ್ಟ್ ಮಾಡ್ರಿ. ಹಿಂದೆ ಒಂದ್ ಮುಂದೆ ಒಂದ್ ಯಾಕೆ ಮಾತಾಗಿಲ್ಲ, ತಾಕತ್ತಿದ್ರೆ ನೀವ್ ಮಾಡಿ ತೋರ್ಸ್ರಿ. ಇವಾಗ ಇನ್ನೊಂದು, ಇವಾಗ ಯಶ್ ಬಾಸ್ ಆಗ್ಲಿ ಅಥವಾ ಸ್ಟಾರ್ಗಳು ಆಗ್ಲಿ, ಅದೇ ಬಿಡಿ, ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗ ಏನಾದ್ರು ಹೊಸಬ್ರು ಸಿನಿಮಾ ಸಹಿತ ಅವ್ರು ಆ ಲೆವೆಲ್ಗೆ ಥಿಂಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರಿಗೆ 3 ಕೋಟಿ ಹಾಕಕ್ ಯಾರು ಬರಲ್ಲ. ಸೊ ಅವ್ರದ್ದು ಏನಂದ್ರೆ ಒಂದ್ 2 ಕೋಟಿನೋ 3 ಕೋಟಿನೋ ಅಥವಾ 1 ಕೋಟಿನೋ ಅಷ್ಟರೊಳಗಡೆ ಅವ್ರು ಮಾಡಿರ್ತಾರೆ. ಸೊ ಇವಾಗ ಅದನ್ನ ಮಾಡ್ಬೇಕಂತ ಹೇಳಿ ನೀವು ಹೇಳಿದ್ರೆ ಆ ಲೆವೆಲ್ ಕಂಟೆಂಟ್ ಇರಬೇಕು. ಹೌದು, ಕರೆಕ್ಟ್. ಆ ವೇಟೇಜ್ ಇದ್ರೆ ಜನ ಬರ್ತಾರೆ ಅನ್ನೋದು ಅದು ನಿಮಗೆ ಒಪ್ಪಿದೆ. ಯಾಕಂದ್ರೆ ಇವಾಗ ಆ ಲೆವೆಲ್ಗೆ ಏನು ಯಾರು ರೀಚ್ ಮಾಡ್ತಾ ಇಲ್ವೋ, ಅಥವಾ ನಾನು ಹೇಳಿದಾಗ ನೀವು ಹೇಳಿದ್ರಲ್ಲ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಜನ ಬರ್ತಾ ಇಲ್ವೋ, ಅದು ಅರ್ಥ ಆಗ್ತಾ ಇಲ್ಲ. ಅವಾಗ ಏನ್ ನಡೀತಾ ಇದೆ ಇವತ್ತು ಪ್ಯಾನ್ ಇಂಡಿಯಾ ಮಾತಾಡೋರೆಲ್ಲ ನಮ್ ಕನ್ನಡ ಇಂಡಸ್ಟ್ರಿಲಿ ತಾಕತ್ತಿದ್ರೆ OTT ಪ್ಲಾಟ್ಫಾರ್ಮ್ ಗಳನ್ನ ನಿಲ್ಸ್ರಿ ನೋಡೋಣ. ಹೌದು, ಸಿನಿಮಾ ರಿಲೀಸ್ ಆಗಿ 3 ಅವರ್ಗೆ ಇವತ್ತು ಟೆಲಿಗ್ರಾಮ್ ಗಳಲ್ಲಿ ಬರ್ತಾ ಇದೆ. ಪೈರಸಿ ನಡೀತಿದೆ. ತಾಕತ್ತಿದ್ರೆ ತಡೀರಿ ನೋಡೋಣ. ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತೀರಾ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀರಾ ನೀವುಗಳು. ನಿಮಗ್ ತಾಕತ್ ಅನ್ನೋದಿದ್ರೆ ಈ OTT ಪ್ಲಾಟ್ಫಾರ್ಮ್ ಗಳನ್ನ ನಿಲ್ಸ್ರಿ. ಸಿನಿಮಾಗೆ ಯಾಕೆ ಜನ ಬರಲ್ಲ? ಪೈರಸಿನ ನಿಲ್ಸ್ರಿ. ಎಷ್ಟು ರಿಲೀಸ್ ಆಗಿ 3 ಅವರ್ ಫಸ್ಟ್ ಶೋ ಆದ ತಕ್ಷಣ ಟೆಲಿಗ್ರಾಮ್ ಅಲ್ಲಿ ಬಂದಿರ್ತಾವ ಲಿಂಕ್ಗಳು. ಜನ ಹೆಂಗ್ ಬರ್ತಾರೆ? 1000 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಸಾಕು, OTT ಪ್ಲಾಟ್ಫಾರ್ಮ್ ಅಲ್ಲಿ 1-2 ತಿಂಗಳು ಮೂವಿಗಳು ನೋಡ್ಬೋದು. ಅವ್ರು ಫ್ರೀ ಆಗಿದ್ದಾಗ ನೋಡ್ಬೋದು. ಅದಕ್ಕೆ ಜನಗಳು ಬರ್ತಾ ಇಲ್ಲ. ಅದನ್ನ ಬಿಟ್ಟು ಇವ್ರು ಮಾಡ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ. ಏನ್ ಎಸ್ ಬಾಸ್ ಒಬ್ರು ಮಾಡಿದ್ರೆ ಮಾತ್ರ ಸಿನಿಮಾ ನೋಡೋದ ಜನಗಳು ಕನ್ನಡ ಇಂಡಸ್ಟ್ರಿಲಿ? ರೀ, ಅವ್ರ ಪಾಡ್ಗ ಅವ್ರು ಕೆಲಸ ಮಾಡ್ತಾರೆ. ಬರೋ ಟೈಮಿಗೆ ಬಂದು ಗುದ್ದೋದು ಅವ್ರಿಗೆ. ತೊಳ್ಕೊಂಡ್ಬಿಡ್ರಿ. ಅವ್ರು ಬಂದ್ಮೇಲೆ ನಿಮ್ಗೆ ನಿಂತ್ಕೊಳ್ಳೋಕೋ ಜಾಗ ಇರಲ್ಲ. ಯಾಕಂದ್ರೆ ಅವ್ರು ಹೇಳಿದಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಕೆಲಸನ ಮಾಡಬಾರ್ದು. ಯಾಕಂದ್ರೆ ಕೆಲಸಗಳು ನಡೀತಾ ಇರಲ್ವಾ, ಯಾರ ಬಗ್ಗೆ ಮಾತಾಡಬಾರ್ದು. ನಾನು ಎಸ್ ಬಾಸ್ ಅಭಿಮಾನಿಯಾಗಿ ಹೇಳ್ತೇನೆ, ತಾಕತ್ತಿದ್ರೆ ಎಸ್ ಬಾಸ್ ಅವರ ಟಾಕ್ಸಿಕ್ ಆಪೋಸಿಟ್ ನಿಂತ್ಕೊಳ್ಳಿ. ಯಾರಾದ್ರೂ ಬಂದು ನಿಂತ್ಕೊಳ್ಳಿ. ಅದನ್ನ ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು. ನಿಮ್ ಕೈಲಿ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಆಯ್ತಾ? ಟಾಕ್ಸಿಕ್ ಏನು ಅಂತ ಎಲ್ರಿಗೂ ಗೊತ್ತು. ಇಲ್ಲ, ನಮ್ಮ ಉದ್ದೇಶದ ರೀಚ್ ಆಗ್ಬೇಕು. ಟಾಕ್ಸಿಕ್ ಆಗಲಿ ಇಲ್ಲ ಬ್ರೋ, ನಾಳೆ ದಿನ ಕನ್ನಡ ಸಿನಿಮಾ ಯಾವ್ದೇ ಇದು ರೀಚ್ ಆದ್ರೂ ಕೂಡ ಪ್ಯಾನ್ ಇಂಡಿಯಾದಲ್ಲಿ ನಾವು ಇದೇ ತರ ಮಾತಾಡ್ತೀವಿ ಬ್ರೋ. ನಾವು ಬರೀ ಎಸ್ ಬಾಸ್ ಅಭಿಮಾನಿ, ಎಸ್ ಬಾಸ್. ಇವಾಗ ಕಾಂತಾರ 2 ಬಗ್ಗೆ ನಾವು ಮಾತಾಡ್ತೀವಿ. ಆಯ್ತಾ? ಅದನ್ನ ಬಿಟ್ಟು ಒಬ್ಬ ಹೀರೋ ಬೆಳೆದ ತಕ್ಷಣ ಇವನ್ ಮಾಡೋದ್ರಿಂದ ಹಂಗೋಗೈತೆ ಇದನ್ನ ಬಿಡ್ರಿ. ಅದಕ್ಕೆ ನೀವುಗಳು ಬೆಳಿತಾ ಇಲ್ಲ. ಒಂದ್ ವಿಚಾರ ಹೇಳ್ತೀನಿ ಕೇಳಿ, ನೀವು ಬೇರೆ ಹೀರೋ ಬಗ್ಗೆ ಯಾವತ್ತು ಬ್ಯಾಡ್ ಕಮೆಂಟ್ ಹಾಕ್ಸ್ತೀರಾ, ನೀವು ಅವತ್ತೇ ಮುಳುಗೋಗ್ತೀರಾ, ನೀವು ಬೆಳೆಯಲ್ಲ. ಆಯ್ತಾ? ಇವತ್ತು ಎಸ್ ಬಾಸ್ ಆ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ಅವ್ರ ಒಳ್ಳೆ ಗುಣಗಳು ಕಾರಣ. ಅರ್ಥ ಮಾಡ್ಕೊಂಡ್ಬಿಡ್ರಿ. ಅವ್ರು ಇವತ್ನವರ್ಗು ಒಬ್ಬ ವ್ಯಕ್ತಿಗೆ ಕೆಟ್ಟದ್ ಮಾಡ್ಲಿಲ್ಲ, ಮೋಸ ಮಾಡ್ಲಿಲ್ಲ, ಒಬ್ಬ ವ್ಯಕ್ತಿ ಬಗ್ಗೆ ಬಂದ್ ಮಾತಾಡ್ಲಿಲ್ಲ. ಅವ್ರ ಬಗ್ಗೆ ಮಾತಾಡ್ಕೊಂಡು ನೀವುಗಳು ಪಬ್ಲಿಸಿಟಿ ತಗೊಂತ ಇದೀರಾ ಕೆಲವೊಂದಷ್ಟು ಜನ. ಅದಕ್ಕೆ ನೀವು ಇನ್ನೂ ಬೆಳೆದಿಲ್ಲ, ಅಲ್ಲೇ ಇರ್ತೀರಾ. ತಿಳ್ಕೊಬಿಡ್ರಿ. ಅಲ್ಲ, ಅದೊಂದು ಕೆಟ್ಟ ಚಟ ಇದೆ. ಯಾರು ಬೆಳೆದಿರಂದ್ರೆ ಅವ್ರ ಬಗ್ಗೆ ಏನಾದ್ರು ಒಂದು ಸಬ್ಜೆಕ್ಟ್ ಅಥವಾ ಕಾಂಟ್ರವರ್ಸಿ ಅದೇ ಅವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸುಮ್ನೆ ಅದೊಂದು ಮಾತಾಡೋರ್ಗೆ ತಾಕತ್ತಿದ್ರೆ ಮೂವಿಗಳನ್ನ ಬಿಟ್ಟು ನೋಡ್ರಿ. ಗಾಂಧಿನಗರದಲ್ಲಿ ಆಪೋಸಿಟ್ ತೊಡೆ ತಟ್ಕೊಂಡು ಹೇಳ್ರಿ,
ಎಸ್ ಬಾಸ್ ಅವ್ರಿಗೆ ನೀವು ಓಪನ್ ಚಾಲೆಂಜ್ ಹಾಕಿ, ಎಸ್ ಅವ್ರೆ ನಿಮ್ಮ ಆಪೋಸಿಟ್ ನಾವು ಬರ್ತೀವಿ, ನೀವು ಬನ್ನಿ, ತಾಕತ್ತಿದ್ರೆ ಯಾರು ಸಿನಿಮಾ ಗೆಲ್ಲುತ್ತೆ ಅಂತ ತಾಕತ್ತಿದ್ರೆ ಓಪನ್ ಚಾಲೆಂಜ್ ಹಾಕ್ರಿ ನೋಡೋಣ ಟಾಕ್ಸಿಕ್ಗೆ. ಮುಂದೆ ಬಂದ್ ಮೈಕಲ್ಲಿ ವಿಡಿಯೋ ನೋಡಿದ ತಕ್ಷಣ ಓಪನ್ ಚಾಲೆಂಜ್ ಹಾಕ್ರಿ ನೋಡೋಣ, ನಾವು ಹಾಕ್ತಿವಿ. ಸುಮ್ಮನೆ ಎಸ್ ಬಾಸ್ ಫ್ಯಾನ್ಸ್ ಇದುವರೆಗೂ ಯಾರು ಕೂಡ ಒಂದು ಬ್ಯಾಡ್ ಕಮೆಂಟ್ ಗಳನ್ನ ಹಾಕಲ್ಲ, ಎಲ್ಲೂ ಒಬ್ಬ ವ್ಯಕ್ತಿ ಬಗ್ಗೆ ಬ್ಯಾಡ್ ಆಗಿ ಮಾತಾಡಲ್ಲ. ದಯವಿಟ್ಟು ಮಾತಾಡ್ಸಂಗ್ ನೀವು ಮಾಡ್ಕೊಂಬೇಡ್ರಿ, ಒಂದ್ ಗೌರವ ಇದೆ ಎಲ್ಲರ ಮೇಲೂ ನಮ್ಗೆ, ಆಯ್ತಾ? ಸೀನಿಯರ್ಗಳ ತರ ಇದ್ರೆ ಒಳ್ಳೇದು, ನಾವ್ ಯಾರ ಬಗ್ಗೆ ಮಾತಾಡಲ್ಲ, ನಮ್ ಬಾಸ್ ಅದ್ ಹೇಳ್ಕೊಡು ಇಲ್ಲ ನಮ್ಗೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿ ಅಂತ. ಕನ್ನಡ ಇಂಡಸ್ಟ್ರಿ ಅಂದ್ಮೇಲೆ ಎಲ್ರು ಒಂದೇ. ಸೊ ಎಲ್ರು ಒಂದೇ ರೀತಿಯಲ್ಲಿ ನೋಡ್ರಿ, ಎಲ್ರು ಯಾರೋ ಅಲ್ಲಿ ಮೇಲಕ್ಕೆ ಹೋದ, ಯಾರೋ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅದ್ ಬೇಡ. ಸೊ ಎಲ್ರು ಸೇರ್ಕೊಂಡ್ ಮಾಡ್ಬೇಕು, ಆವಾಗ ಮಾತ್ರ ನಾವು ಇನ್ನೂ ಬೇರೆ ಲೆವೆಲ್ ರೀಚ್ ಆಗಕ್ಕೆ ಸಾಧ್ಯ ಆಗತ್ತೆ. ಆ ಲೆವೆಲ್ ಒಗ್ಗಟ್ಟು ಇರ್ಬೇಕು ಬ್ರೋ. ಎಲ್ರು ಒಂದೇ ತರ ನೀವ್ ಹೇಳಿದ ತಕ್ಷಣ ಮಾಡ್ಬಿಡಕ್ಕೆ ಅದೇನು ಶಾರ್ಟ್ ಮೂವಿ ಎಲ್ಲ ಅರ್ಥ ಮಾಡ್ಕೊಂಬಿಡ್ರಿ. ಟಾಕ್ಸಿಕ್ ಬಂದ್ರೆ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ, ಅವಾಗ ಯಾವನ ಮಾತಾಡಕ್ ಮುಂದೆ ಬರಲ್ಲ ಕಣ್ರಿ. ಇದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದನ್ನ ಬಿಡ್ರಿ, ಆಯ್ತಾ? ಅವ್ರು ಮಾಡ್ತಾ ಇರೋದು ನಮ್ ಕರ್ನಾಟಕಕ್ಕೆ, ನಮ್ ಕನ್ನಡ ಸಿನಿಮಾ. ಇವತ್ತು ಬೇರೆ ದೇಶಗಳಲ್ಲಿ ಕನ್ನಡ ಅಂದ್ರೆ ತಲೆ ಎತ್ತಿ ನೋಡ್ತಾರೆ ಇವತ್ತು. ಅದಕ್ಕೆ ಕಾರಣ ಎಸ್ ಬಾಸ್ ಅವರು. ಆ ವ್ಯಕ್ತಿ ಬಗ್ಗೆ ಮಾತಾಡ್ರಿ ನೀವು. ಆ ವ್ಯಕ್ತಿ ಎಷ್ಟು ಹಗಲ ರಾತ್ರಿ ನಿದ್ದೆಗೆಟ್ಟು ಮಾಡಿರ್ತಾರೆ, ಆ ಶ್ರಮನ ಹೇಳ್ರಿ ನೋಡೋಣ. ನೀವು ಸುಮ್ನೆ ಕೂತ್ಕೊಂಡು ಅವನು ಇಟ್ಟಾಗ್ಬಿಟ್ಟೆ, ಏನ್ ಸುಮ್ನೆ ದುಡ್ಡು ಕೊಟ್ಟು ಇಟ್ಟಾಗ್ಬಿಟ್ರ? ದುಡ್ಡು ಕೊಟ್ಟು ಇಟ್ಟಾದ್ರ? ಜನಗಳು ಒಪ್ಕೊಂಡ್ರದು ಮಾಡಿ ನೀವು ವಾಪಸ್ರಿ, ನಾವು ಸಪೋರ್ಟ್ ಮಾಡ್ತೀವಿ. ಇವ್ರು ಹೇಳ್ದಾಗೆ ಕಂಟೆಂಟ್ ಇದ್ರೆ ನಮ್ದು ಬೇರೆ ಲೆವೆಲ್ಗೆ ಹೋಗಿರುತ್ತೆ. ಯಾಕೆ ಯೂನಿವರ್ಸಲ್ ಕಂಟೆಂಟ್ ನಾನು ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ KGF ಬಂದು ಯೂನಿವರ್ಸಲ್ ಕಂಟೆಂಟ್, ಕಾಂತಾರ ಬಂದು ಯೂನಿವರ್ಸಲ್ ಕಂಟೆಂಟ್. ಯಾಕಂದ್ರೆ ಅದು ಎಲ್ಲಾ ಕಡೆಗೆ ರೀಚ್ ಆಗತ್ತೆ. ಸೊ ಅದರಿಂದ ಒಂದು ಲೆವೆಲ್ಗೆ ನಮ್ಮ ಇಂಡಸ್ಟ್ರಿ ಏನ್ ಇದೆ ಅಂತ ಗೊತ್ತಾಗಿತ್ತು. ಅಂದ್ರೆ ನೀವು ಹೇಳಿರೋ ತರ ಕನ್ನಡ ಇಂಡಸ್ಟ್ರಿ ಇಡೀ ದೇಶಕ್ಕೆ ಗೊತ್ತು. ಹೌದು, ಬರೀ ಇಂಡಿಯಾಗಲ್ಲ, ಇಡೀ ದೇಶಕ್ಕೆ ಗೊತ್ತಾಗಿದೆ ಬ್ರೋ. ಇವತ್ತು ಒಬ್ಬ ದೇಶದ ಶ್ರೀಮಂತ ಮನೆಯ ಮದುವೆಗೆ ಒಬ್ಬ ಡ್ರೈವರ್ ಮಗ ಆಗಿದವ್ರು ನಮ್ ಕನ್ನಡ ಇಂಡಸ್ಟ್ರಿ ರಾಕೇಶ್ ಸರ್, ಎಸ್ ಬಾಸ್ ಅವ್ರು ಹೋಗವ್ರೆ ಅಂದ್ರೆ ಅವ್ರ ಲೆವೆಲ್ ಏನಂತ ಅರ್ಥ ಮಾಡ್ಕೊಬೇಕು. ಅದು ನಮ್ ಕರ್ನಾಟಕದಿಂದ ಹೋಗವ್ರೆ ಹೀರೋ. ತಟ್ಕೊಂಡ್ ಹೇಳ್ರಿ, ಅದನ್ನ ಬಿಟ್ಬಿಟ್ಟು ಅವ್ರು ಹೋಗಿಲ್ಲ, ನಮ್ ಬಾಸ್ ಹೋಗಿಲ್ಲ, ಅವ್ರು ಹೋಗಿಲ್ಲ, ಯಾಕ್ ಬೇಕ್ರಿ? ಯಾರೋದ್ರು ಒಂದು ಅನ್ನೋದಿರ್ಬೇಕು. ನಮ್ ಕನ್ನಡದವ್ರು ಅಂತ ಹೇಳ್ರಿ ನೋಡೋಣ, ತಾಕತ್ತಿದ್ರೆ ಹೇಳ್ರಿ. ನಮ್ ಕನ್ನಡದವ್ರು ರಾಕಿ ಬೈ ಹೋಗಿದಾರೆ ನೋಡ್ರಿ, ಇದು ಗೊತ್ತು, ಕನ್ನಡ ಇಂಡಸ್ಟ್ರಿ ಗೊತ್ತು ಅಂತ ಹಂಗ ಹೇಳ್ಬೇಕು. ಯಾಕಂದ್ರೆ ಅದ್ ನಮ್ ಹೆಮ್ಮೆ. ಅದು ಯಾರಾದ್ರೂ ಹೋಗ್ಲಿ, ಯೋಗ್ಯತೆಗಳಿರಲ್ಲ. ಬ್ಯಾಡ್ ಕಮೆಂಟ್ ಹಾಕೋರ್ಗೆ ಹೇಳ್ತಾ ಇದೀವಿ, ಎಲ್ರಿಗೂ ಆ ಯೋಗ್ಯತೆಗಳಿರಲ್ಲ. ಆ ಯೋಗ್ಯತೆ ಯಾಗಿರ್ಬೇಕು ಅವ್ರಿಗೆ ಮಾತ್ರ ಇರೋದು, ಆಯ್ತಾ? ಇಲ್ಲ ಹೇಳಿ, ಅಂತವ್ರ ಬಗ್ಗೆ ಅಂತಲ್ಲ ನಾನು ಹೇಳಿದ್ನಲ್ವಾ. ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಆತರ ಎಲ್ಲ ಹಾಕೋದ್ ತಪ್ಪು ಅದು. ಯಾಕಂದ್ರೆ ನಾವೆಲ್ಲ ಕೂತ್ಕೊಂಡು ಇಲ್ಲ. ನಮ್ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗ್ ಯಾವಾಗ ಬರ್ತಾರೆ ಜನ ಅಂದ್ರೆ, ಒಬ್ಬ ಹೀರೋ ಬಗ್ಗೆ ಇನ್ನೊಬ್ಬ ಹೀರೋ ಫ್ಯಾನ್ಸ್ ಗಳು ಬ್ಯಾಡ್ ಕಮೆಂಟ್ಸ್ ಹಾಕೋದನ್ನ ಬಿಡ್ತಾರ ನೋಡ್ರಿ. ಹೌದು, ಅವತ್ತು ನಮ್ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ. ಇವತ್ ನೋಡ್ರಿ ಪಾಪ ಹೀರೋಗಳೇ ಚೆನ್ನಾಗಿರ್ತಾರೆ ಎಲ್ರು, ಫ್ಯಾನ್ಸ್ ಗಳು ಅವ್ರ ಫೋಟೋ ಇವ್ರು ಎಡಿಟ್ ಮಾಡೋದು, ಇವನ್ ಅಕ್ಕನ ಅನ್ನೋದು, ಅಮ್ಮನ ಅನ್ನೋದು, ಇವೆಲ್ಲ ಯಾಕೆ ಬೇಕು? ಹೌದೌದು. ಯಾಕಂದ್ರೆ ಅವ್ರು ಕನ್ನಡ ಇಂಡಸ್ಟ್ರಿನ ದಯವಿಟ್ಟು ಬ್ಯಾಡ್ ಕಮೆಂಟ್ ಗಳನ್ನ ಹಾಕಕ್ ಹೋಗ್ಬೇಡ್ರಿ. ಅದೇ ಅಭಿಮಾನಿಗಳಿಂದ ಇರ್ಬೇಕು ಹೊರತು ಮತ್ತೆ ಡಿವೈಡ್ ಮಾಡೋ ತರ ಇರಬಾರ್ದು. ಅಭಿಮಾನಿಗಳು ಬ್ಯಾಡ್ ಕಮೆಂಟ್ ಹಾಕೋದಿರ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡು ಅವ್ರ ಇಂಡಸ್ಟ್ರಿಲಿ ಬಂದು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನಾಗುತ್ತೆ ಅಂತಾರೆ, ಕೆಲವೊಂದ್ಸಲ ವಯಸ್ಸಾದ್ಮೇಲೆ ಒಂದೊಂದ್ ಟೈಮ್ ಅಲ್ಲಿ ಹೇಳಕ್ ಆಗಲ್ಲ. ಯಾವ್ದೇ ಇರ್ಲಿ, ಅವ್ರವ್ರ ವಯಸ್ಸಿಗೆ ದಯವಿಟ್ಟು ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಎಸ್ ಬಾಸ್ ಅಭಿಮಾನಿಗಳ ಕಡೆಯಿಂದ ದೊಡ್ಡವ್ರ ಮೇಲೆ ನಮ್ಗೊಂದ್ ಗೌರವ ಇದೆ, ಅದನ್ನ ಉಳಿಸ್ಕೊಳಕ್ ಟ್ರೈ ಮಾಡಿ, ಕಳ್ಕೊಳಕ್ ಟ್ರೈ ಮಾಡ್ಬೇಡಿ. ನಾವ್ ಯಾರ ಸಹವಾಸಕ್ಕೂ ಹೋಗಲ್ಲ ಸಾಮಾನ್ಯವಾಗಿ. ನಮ್ ಸಹವಾಸಕ್ ಬಂದ್ರೆ ಯಾರನ್ನೂ ಬಿಡಲ್ಲ ಗುರು, ಅದಂತೂ ನಿಜವಾಗ್ಲೂ ಹೇಳ್ತೀವಿ. ನಿಮ್ಗೆ ಕಾಯ ತಾಕತ್ತಿಲ್ಲ ಅಂದ್ರೆ ನೀವು ಮೂವಿ ಮಾಡ್ಕೊಳ್ರಿ, 50-100 ಮಾಡ್ಕೊಳ್ರಿ. ನಾವ್ ಯಾವ ತರ ಕೇಳಿದೀವ ನೀವ್ ಇಂಥದ್ನೇ ಮಾಡ್ಬೇಕು ಅಂತ? ಟಾಕ್ಸಿಕ್ ಇನ್ನು 2 ವರ್ಷ ಬಿಟ್ಟು ರಿಲೀಸ್ ಮಾಡ್ತೀವಿ ಗುರು, ಕೇಳೋನ್ ಯಾರು? ಬಂದ್ಮೇಲೆ ಗೊತ್ತಾಯ್ತದೆ ಗುಮ್ಮೋದ್ಮೇಲೆ ಟಾಕ್ಸಿಕ್ ಎಲ್ರಿಗೂನು. ಅವ್ರು ಕಟ್ತಾ ಇರೋದು ಬರೀ ಮನೆ ಅಲ್ಲ, ಅರಮನೆ. ಅರ್ಥ ಮಾಡ್ಕೊಳ್ಳಿ. ಫೈನಲ್ ರಿಸಲ್ಟ್ ಏನ್, ಔಟ್ಪುಟ್ ಏನ್ ಬರ್ಬೇಕು ಹೇಳಿ? ಕನ್ನಡ ಇಂಡಸ್ಟ್ರಿ ಇನ್ನು 2 ದಿನ ಲೇಟ್ ಆದ್ರೆ ಲೇಟೆಸ್ಟ್ ಆಗಿ ಬನ್ರಿ, ಆಯ್ತಾ? ಒಂದಿನ ಸಿನಿಮಾ ರಿಲೀಸ್ ಆದ್ರೆ 10 ವರ್ಷ ನೆನ್ಪಿಟ್ಕೋಬೇಕು ಜನ. ಅದು ಸಿನಿಮಾ. ಒಂದಿನ ಬಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಬಿಟ್ಟು 2ನೇ ದಿನ ಕಿತ್ತಿ ಹಸ್ತು ಬಿಡ್ತಾರಲ್ಲ, ಅದಲ್ಲ ಸಿನಿಮಾ. ಅಂತ 1000 ಮಾಡ್ತಾರೆ ಸಿನಿಮಾಗಳು ಬೇರೆ ಇಂಡಸ್ಟ್ರಿಗಳಲ್ಲಿ. ಇವತ್ತು ಕನ್ನಡ ಇಂಡಸ್ಟ್ರಿಲಿ ಈ ವರ್ಷದ ಕಲೆಕ್ಷನ್ ಎಷ್ಟು? ಮಲಯಾಳಂ ಇಂಡಸ್ಟ್ರಿಲಿ ಎಷ್ಟು ರೀ? ಅಲ್ಲ, ಮಲಯಾಳಂ ಇಂಡಸ್ಟ್ರಿ ಅದೇ ನೋಡಿ, ನಮ್ಮವರೇ, ಬೇರೆಯವ್ರು ಬೇಡ, ನಮ್ಮಲ್ಲಯ್ಯ ಎಷ್ಟಾಗಿದೆ ಹೇಳಿ. ತೆಲುಗುಗೆ ಯಾಕ್ರಿ ಹೋಯ್ತಾರೆ ಜನಗಳು ನಮ್ ಕನ್ನಡದಲ್ಲಿ? ಇದೇ ಕಲ್ಕಿ ಹೋಗ್ಲಿಲ್ಲ ಹೋಗ್ರು. ಇವಾಗ ಬೇಬಿ ಸಿನಿಮಾ ನೋಡಿದ್ರ, ಮಂಜು ಮೇಲ್ ಬಾಯ್ಸ್ ನೋಡಿದ್ರ? ಅವೆಲ್ಲ ಹೆಂಗ್ ಇಟ್ಟಾಯ್ತು? ಕಂಟೆಂಟ್ ಓರಿಯೆಂಟೆಡ್ ಕಣ್ರಿ. ನಮ್ ಕನ್ನಡದಲ್ಲಿ 2019ರಲ್ಲಿ ಸೆಟ್ಟಿಯರ್ ಇರ್ತವೆ, 2020ರಲ್ಲಿ ಸೆಟ್ಟಿಯರ್ ಇರ್ತವೆ, 2024ರಲ್ಲಿ ತಂದೆ ರಿಲೀಸ್ ಮಾಡ್ತಾರೆ. ಅಲ್ಲಿ ಸಿನಿಮಾದಲ್ಲಿ ಹೀರೋಗೂ ಫಸ್ಟ್ ಥಿಯೇಟರ್ ಬರೋ ಹೀರೋಗೂ ಕಂಡಿಡಿಯಕ್ಕಾಗಲ್ಲ, ಆ ತರ ಬದಲಾವಣೆಗಳಾಗಿರ್ತಾರೆ. ಕೊರೋನಾ ಟೈಮಾಗ ಮಾಡಿರೋ ಶೂಟಿಂಗ್ ಗಳನ್ನ ಇವಾಗ ರಿಲೀಸ್ ಮಾಡ್ತಾವ್ರು ಬ್ರೋ. ಹೆಸರುಗಳು ಗೊತ್ತಿಲ್ಲ, ಹೀರೋ ಯಾರು ಗೊತ್ತಿಲ್ಲ, ಡೈರೆಕ್ಟರ್ ಯಾರು ಗೊತ್ತಿಲ್ಲ. ಕೇಳಿದ್ರೆ ಕನ್ನಡ ಆಡಿಯನ್ಸ್ ಮೇಲೆ ಹೇಳ್ತಾರೆ ಇವ್ರುಗಳೆಲ್ಲ. ಯಾಕಂದ್ರೆ ಜನರೇಷನ್ ತಕ್ಕಾಗೆ, ಕರೆಕ್ಟ್ ಜನರೇಷನ್ ತಕ್ಕಾಗೆ ಎಲ್ಲ ಚೇಂಜ್ ಆಗಿದೆ. 3 ವರ್ಷದ 4 ವರ್ಷದ ಹಿಂದಿನ ಸಿನಿಮಾ ಇವಾಗ ಬಿಟ್ರೆ ಯಾರು ನೋಡ್ತಾರ ಬ್ರೋ?
ನೀವೇ ಹೇಳ್ರಿ, ನಾವೇ ನೋಡ್ತೀವಾ? ಯಾಕಂದ್ರೆ ಎಲ್ಲ ಅಲ್ಲ ಮಾತಾಡ್ತೀವಿ ನಾವು ನೋಡೋದಂತಲ್ಲ, ಈಗ ಈಗಿನ ಕಾಲದ ಚಿಕ್ಕ ಚಿಕ್ಕ ಮಕ್ಳುಗಳಿಗೂ ಸಹಿತ, ಯಾಕಂದ್ರೆ ಅವ್ರದ್ದು ಲೆವೆಲ್ ಬ್ರೋ. ಇವಾಗ ಪವರ್ ಬೇರೆ ತರ ಇರುತ್ತೆ ಅವ್ರದ್ದು ಇವಾಗ. ಇವಾಗ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳು ನೋಡಿರ್ತೀರಿ, ಎಂತೆಂತ ಕಂಟೆಂಟ್ ಶಾರ್ಟ್ ಮೂವಿಗಳಾಗಿರ್ಬೋದು, ವೆಬ್ ತುಂಬಾ. ಸೀರೀಸ್ ಗಳಾಗಿರ್ಬೋದು, ಹೆಂಗ್ ಮಾಡ್ತಾ ಇದಾರೆ ಆಮೇಲೆ ಇವೆಲ್ಲಾನು ನೋಡಿದ್ಮೇಲೆ ಜನರೇಷನ್ ಅಲ್ಲಿ ಹಳೆ ಸಿನಿಮಾಗಳನ್ನ 2018 ಮಾಡಿ ರಿಲೀಸ್ ಮಾಡ್ಬೇಕು ಅಂತ ನೀವು ಬಂದ್ರೆ ಜನಗಳು ಹೆಂಗಪ್ಪ ಥಿಯೇಟರ್ ಬರ್ತಾರೆ? ಅದನ್ನ ಬಿಟ್ಟು ಕನ್ನಡ ಆಡಿಯನ್ಸ್ ಮೇಲೆ ನೀವು ಕಂಪ್ಲೇಂಟ್ ಗಳನ್ನ ಹೇಳ್ತೀರಾ. ದಯವಿಟ್ಟು ಇದು ತಪ್ಪು. ಈ ತಪ್ಪನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ. ಇವಾಗ ನೋಡಿ, ನೆಕ್ಸ್ಟ್ ವೀಕ್ ಹೆಬ್ಬುಲಿ ಏನೋ ರಿಲೀಸ್ ಆಗ್ತಾ ಇದೆ ಅಂತ ನ್ಯೂಸ್ ಬರ್ತಾ ಇದೆ. ಹೌದು ಇವಾಗ ನೋಡ್ಕೊಳ್ಳಿ, ಹೆಬ್ಬುಲಿಗೂ ಬರ್ತಾರೆ ಜನಗಳು. ಹೌದು, ಖಂಡಿತ ಹೆಬ್ಬುಲಿ ಬರ್ತಾರೆ. ಖಂಡಿತ ಬರ್ತಾರೆ ಜನಗಳು. ಅಲ್ಲಿ ಏನ್ ಹೇಳ್ಸ್ಕೊಬೇಕಾಗಿಲ್ಲ ಆಯ್ತಾ. ರಿಲೀಸ್ ಆದ್ರೂ ಕೂಡ ಪಕ್ಕ ಜನಗಳು ಬಂದು ನೋಡೇ ನೋಡ್ತಾರೆ, ಯಾಕಂದ್ರೆ ಟಾಕ್ ಹಂಗಿದೆ ಬ್ರೋ. ಆಯ್ತಾ, ಅದನ್ನ ಬಿಟ್ಟು ನೀವು ವಾರಕ್ಕೆ 7 ಸಿನಿಮಾ ಹೊಸ ರಿಲೀಸ್ ಮಾಡ್ಬಿಡೋದು, ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ಕನ್ನಡ ಆಡಿಯನ್ಸ್ ಬಂದಿಲ್ಲ ಅಂತ ಹೋಯ್ಕೊಳ್ಳೋದು. ಕರೆಕ್ಟ್. ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋದು. ದಯವಿಟ್ಟು ಬೇರೆ ಹೀರೋಗಳ ಬಗ್ಗೆ ಯಾವತ್ ನೀವು ಮಾತಾಡೋದನ್ನ ಬಿಡ್ತೀರಾ, ಅವತ್ತು ನೀವುಗಳು ಬೆಳಿತೀರಾ. ಅಲ್ಲಿ ತನಕ ನಮ್ಮ ಅಪ್ಪನಾಣೆ ನೀವುಗಳು ಬೆಳೆಯಲಾಗರು. ಅದೇ ಅದು ಹೇಳೋದು ಬಿಡ್ಬಿಡ್ಬೇಕು. ನಮ್ ಕೆಲಸ ಏನಿದೆ, ನಮ್ ಉದ್ದೇಶ ಏನು, ಸೊ ಬ್ರೋ, ಮಾಡ್ಕೊಂಡು ಹೋಗ್ಬೇಕು. ಮಾತಾಡೋರು ತಾಕತ್ತಿದ್ರೆ ಕನ್ನಡ ಇಂಡಸ್ಟ್ರಿಗೆ ನಿಮ್ ಸಪೋರ್ಟ್ ಮಾಡ್ಬೇಕು ಅನ್ನೋದಿದ್ರೆ ಪೈರಸಿನ ಸ್ಟಾಪ್ ಮಾಡಿಸ್ರಿ ನೋಡೋಣ. ನಿಮ್ಗೆ ತಾಕತ್ತು ಅನ್ನೋದಿದ್ರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಅವಾಗ ಬರ್ತಾರೆ. ನೀವು ರಿಲೀಸ್ ಮಾಡಿದ 3 ಅವರ್ಗೆ ಬಂದು ಇಲ್ಲಿ ಪೈರಸಿ ಮಾಡಿರ್ತಾನೆ ಯಾವನ, ಅವನ್ನ ತಡೆಯ ತಾಕತ್ತಿಲ್ಲ. ಬಂದ್ರೆ ಇಲ್ಲಿ ಕನ್ನಡ ಆಡಿಯನ್ಸ್ ಬಗ್ಗೆ ಇವ್ರುಗಳು ಹೇಳ್ತಾರೆ. ಯಾಕಂದ್ರೆ ಇವರು ಹೇಳೋ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಅವನ್ನ ಕಂಡಿಡಿಯೋ ವ್ಯವಸ್ಥೆ ಮಾಡಿಲ್ಲ ಅಂದ್ಮೇಲೆ ನೀವ್ ಏನ್ರಿ ಆಡಿಯನ್ಸ್ ಮೇಲೆ ಹೇಳೋದು ನೀವುಗಳು? ಇಲ್ಲ ಖಂಡಿತ. ಒಬ್ಬನಿಗೆ ಶೇರ್ ಆದ್ರೆ ಅದು 10 ಜನಕ್ಕೆ ಶೇರ್ ಮಾಡಿರ್ತಾರೆ ಆಲ್ರೆಡಿ. ನೋಡ ಮಗ ಬಂದ್ಬಿಡ್ತು ಅಂತ. ಜನಗಳಿಗೆ ಏನು 50 ಉಳಿತದೆ ಅಂದ್ರೆ ರೂಮ್ ಅಲ್ಲೇ ಕೂತ್ಕೊಂಡು ನೋಡ್ತಾರೆ, 15 ರೂಪಾಯಿ ರೀಚಾರ್ಜ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಪೈರಸಿಯಿಂದ ಇವ್ರು ಹೇಳೋದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಪೈರಸಿಯಿಂದ ಏನಾಗ ನೋಡಿ, 2 ವರ್ಷ 3 ವರ್ಷ 1 ವರ್ಷ ಏನ್ ಕಷ್ಟಪಟ್ಟಿರ್ತಾರಲ್ಲ, ಏನಿಲ್ಲ 1-2 ದಿನದೊಳಗೆ ತೆಗ್ದ್ಬಿಡ್ತಾರೆ. ಅದನ್ನ ನೀವು ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿಸ್ಬೇಕು ಹೊರತು, ಆ ಹೀರೋ ಪಾನ್ ಇಂಡಿಯಾ ಮಾಡಿದ್ರು, ಈ ಹೀರೋ ಬೇಗ ಮೂವಿ ಮಾಡ್ತಾ ಇಲ್ಲ, ಇವರು ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ, ಇವ್ರು ಲೇಟ್ ಮಾಡ್ತಾರೆ. ನೀವು ಬೇರೆಯವ್ರ ರಂಡು ತೊಳೆಯೋದನ್ನ ಬಿಡ್ರಿ ಫಸ್ಟ್. ಆಯ್ತಾ, ಫಸ್ಟ್ ಎಲ್ಲಿ ಸರಿ ಹೋಗಕ್ಕೆ ಎಲ್ಲಿ ನೀರು ಹೋಯ್ತಿದೆ ಅದನ್ನ ಮುಚ್ಚ್ರಿ. ಅದನ್ನ ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ ನೀವು ಫೇಮಸ್ ಆಗಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೇಳ್ತೀನಿ. ಇಲ್ಲ, ಎಲ್ಲ ಆಗ್ತಾ ಇರೋದಾಗೆ ಯಾರ್ದೋ ಇದು ಹೇಳ್ಕೊಂಡು ಅವ್ರ ಬೇಳೆ ಬೇಯಿಸ್ಕೊಳಕ್ ನೋಡ್ತಾರ. ಸೊ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಅಭಿಮಾನಿಗಳೆಲ್ಲ ಏನಿರುತ್ತಲ್ಲ, ಇದು ಮೊದ್ಲು ಅದನ್ನ ಬಿಟ್ಬಿಡಿ ಅದನ್ನ. ಯಾಕಂದ್ರೆ ಇಂಡಸ್ಟ್ರಿ ಹೇಳೋದು ಒಂದೇ, ಫ್ಯಾನ್ಸ್ ವಾರ್ ಅನ್ನೋದನ್ನ ದಯವಿಟ್ಟು ಕನ್ನಡ ಇಂಡಸ್ಟ್ರಿಲಿ ಸ್ಟಾಪ್ ಆಗ್ಬೇಕು. ಅದು ಸ್ಟಾಪ್ ಆದಾಗಲೇ ನಮ್ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋದು. ಖಂಡಿತ. ಈಗ ನಾವ್ ಹೇಳೋದಕ್ಕೆ, ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಆಗ್ಲಿ ಕನ್ನಡಿಗರಾಗ್ಲಿ ಎಲ್ಲ ನಾನು ಒಂದ್ ವಿಚಾರ ಹೇಳ್ತೀನಿ ಕೇಳಿ ಬ್ರೋ. ಪ್ರತಿಯೊಬ್ಬ ಹೀರೋಗಳು ಎಲ್ಲೋ ಒಂದ್ 5 ನಿಮಿಷ ಕೋಪಕ್ಕೆ ಆ ಮೂಮೆಂಟ್ ಅಲ್ಲಿ ಎದುರುಗಡೆ ನೋಡಿರ್ಬೋದು ಹೊರತು, ಪ್ರತಿಯೊಬ್ರು ಒಂದ್ ಸಿಚುವೇಶನ್ ಸಂದರ್ಭ ಅಂತ ಬಂದ್ರೆ ಒಂದೇ ಕುಟುಂಬದ ತರ ಒಂದಾಯ್ತಾರೆ. ಅಣ್ಣ ತಮ್ಮ ಅಂದ್ರೆ ಒಂದ್ ಮನೇಲಿ ಜಗಳಗಳು ಇದ್ದೇ ಇರ್ತವೆ, ಅವ್ರು ಒಂದಾಗಲ್ವಾ? ಒಂದಾಗ್ತಾರೆ. ಫ್ಯಾನ್ಸ್ ಗಳು ಇಲ್ಲಿ ಜಾಸ್ತಿ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದನ್ನ ಮಾಡಕ್ ಹೋಗ್ಬೇಡ್ರಿ. ಅದರಿಂದ ತುಂಬಾ ತೊಂದರೆ ಆಗ್ತದೆ, ಇಂಡಸ್ಟ್ರಿಗೆ ತೊಂದರೆ ಆಗುತ್ತೆ. ನೋಡಿ, ನಮ್ ಬಾಸ್ ಮಾತ್ರ ನೋಡ್ತೀವಿ, ಅವ್ರದ್ ನೋಡಲ್ಲ. ನೋಡಿ, ನಿಮ್ ಬಾಸ್ ಏನ್ ಹೇಳಿರ್ತಾರೆ, ನಮಗೂ ಸಪೋರ್ಟ್ ಮಾಡಿ ಬೇರೆಯವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿರ್ತಾರೆ. ಯಾವ್ದೇ ಒಬ್ರು ಕೂಡ ಹೀರೋ ಕೂಡ ಬರೀ ನಮಗ್ ಸಪೋರ್ಟ್ ಮಾಡಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಬೇಡಿ ಅಂತ ಯಾವ ಹೀರೋ ಕೂಡ ಹೇಳಿರಲ್ಲ. ಯಾರು ಹೇಳ್ಯಾರ ಹೇಳ್ರಿ? ನಿಮ್ ಬಾಸ್ ಯಾರಿಗಾದ್ರೂ ಹೇಳಿದ್ರೆ ಹೇಳ್ಬಿಡ್ರಿ ನೋಡೋಣ. ಎಲ್ರು ಹೇಳೋದು ನಮಗ್ ಸಪೋರ್ಟ್ ಮಾಡ್ದಂಗೆ ಬೇರೆಯವ್ರಿಗೂ ಸಪೋರ್ಟ್ ಮಾಡಿ. ನಮ್ ಕನ್ನಡಕ್ಕೆ ತಾಕತ್ತಿದ್ರೆ ಬೇರೆ ಇಂಡಸ್ಟ್ರಿ ಅವ್ರು ಬಂದ್ ನಿಂತ್ಕೊತಾರಲ್ಲ ಆಪೋಸಿಟ್, ಅವಾಗ ಬೇಕಾದ್ರೆ ಹೋರಾಡೋಣ. ಏನಂತೀರಿ? ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಹೋರಾಡೋಣ. ಥ್ಯಾಂಕ್ ಯು.